ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕೇರಳ ಸಿಎಂಗೆ ಸಿಟ್ಟು. ಬೆಂಗಳೂರಿನಲ್ಲಿ ಮೊನ್ನೆ ಒತ್ತುವರಿ ತೆರವು ಕಾರ್ಯಾಚರಣೆ ಮಾಡಲಾಗಿತ್ತು, ಮನೆಗಳನ್ನು ಧ್ವಂಸ ಮಾಡಲಾಗಿತ್ತು. ಇದು ಕೇರಳ ಸಿಎಂಗೆ ಸಿಟ್ಟು ತರಿಸಿದೆ. ಮುಸ್ಲಿಂ ಕುಟುಂಬಗಳ ಮನೆ ತೆರವಿಗೆ ಕೇರಳ ಸಿಎಂ ಕಿಡಿಕಾರಿದ್ದಾರೆ. ಸರ್ಕಾರದ ವಿರುದ್ಧ ಪಿಣರಾಯಿ ವಿಜಯನ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕ ವರ್ಷಗಳಿಂದ ನೂರಾರು ಕುಟುಂಬಗಳು ನೆಲೆಸಿದ್ವು, ಆದರೆ ಬುಲ್ಡೋಸರ್ ಮೂಲಕ ಅವರ ಮನೆಗಳನ್ನು ತೆರವು ಮಾಡಲಾಗಿದೆ. ಬುಲ್ಡೋಸರ್ ರಾಜ್ನ ಕ್ರೂರತೆ ಬಯಲಾಗಿ ಬಿಟ್ಟಿದೆ. ಸಂಘ ಪರಿವಾರದ ಅಲ್ಪಸಂಖ್ಯಾತ ವಿರೋಧಿ ರಾಜಕೀಯ ಇದು. ಇದೀಗ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಕಾರ್ಯಗತ ಆಗಿದೆ ಅಂತ ಹೇಳಿ ಪಿಣರಾಯಿ ವಿಜಯನ್ ಅವರು ಟ್ವಿಟರ್ನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಪಟ ಪ್ರವೃತ್ತಿಯನ್ನು ವಿರೋಧಿಸಲು ಮತ್ತು ಸೋಲಿಸಲು ಎಲ್ಲಾ ಜಾತ್ಯತೀತ ಹಾಗೂ ಪ್ರಜಾಪ್ರಭುತ್ವ ಶಕ್ತಿ ಒಗ್ಗಟ್ಟಾಗಬೇಕು ಎಂದಿದ್ದಾರೆ ಟ್ವಿಟರ್ನಲ್ಲಿ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು. ಮನೆಯನ್ನ ಕಳ್ಕೊಂಡಂತಹ ನಿವಾಸಿಗಳು ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಮನೆಗಳನ್ನು ತೆರವು ಮಾಡಿದ್ದಕ್ಕೆ ಅನಧಿಕೃತ ಅಥವಾ ಅಕ್ರಮ ಅಂದಿದ್ರೆ ಮುಂಚೆನೆ ನಮಗೆ ಹೇಳಬಹುದಿತ್ತು ಅಂತಾನು ನಿವಾಸಿಗಳು ಅವತ್ತು ಪ್ರತಿಕ್ರಿಯಿಸಿದ್ರು. ಇನ್ನು ಚುನಾವಣೆಗಾಗಿ ಕೇರಳ ಸಿಎಂ ಹಾಗೆ ಮಾತಾಡ್ತಿದ್ದಾರೆ. ಕಾಂಗ್ರೆಸ್ ಯಾರಿಗೂ ತಾರತಮ್ಯವನ್ನ ಮಾಡಿಲ್ಲ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚುನಾವಣೆಗೋಸ್ಕರ ಹೀಗೆ ಮಾತನಾಡ್ತಿದ್ದಾರೆ ಅಷ್ಟೇ ಎಂದಿದ್ದಾರೆ. ಈಗ ಅವ್ರಿಗೆ ಎಲೆಕ್ಷನ್ ಬಂದಿದೆ ಅಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ ಅವರು. ಸೊ ಕಾಂಗ್ರೆಸ್ಸಿನ ಇತಿಹಾಸ ಇದೆ. ಕಾಂಗ್ರೆಸ್ಸು ಯಾರಿಗೆ ಅಪೋಸ್ಮೆಂಟ್ ಆಗಿರಲಿ ಅಥವಾ ಯಾರು ವಿರೋಧವಾಗಿ ಮಾಡ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ಸಿನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮಗೆ ಗುರ್ತಿದೆ. ಎಲ್ಲ ಸಮಾಜದವ್ರನಿಗೆ ಒಡ್ಡುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗಲಿ ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ ನಾವು. ಅವ್ರಿಗೆ ಈಗ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್ ಕುಮಾರ್, ಮನೆ ತೆರವು ಮಾಡಿದ್ದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು, ಪ್ರತಿಭಟನೆ ಕೂಡ ನಡೆದಿತ್ತು. ಹಾಗೆಯೇ ಮುಂದಿನ ಚುನಾವಣೆಗೆ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಅಲ್ಲಿನ ನಿವಾಸಿಗಳು ಮಾತನಾಡಿದ್ರು. ಈಗ ಕೇರಳ ಸಿಎಂ ಅವರು ಕೂಡ ಮಧ್ಯಪ್ರವೇಶ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ನಲ್ಲಿ ಏನಿದೆ, ಮುಂದೆ ಇದು ರಾಜ್ಯ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಸವಾಲಾಗುತ್ತೆ ಅಂತ? ಮಧುಶ್ರೀ, ಎಕ್ಸಾಕ್ಟ್ ಕಳೆದ ಒಂದು ವಾರದ ಹಿಂದಷ್ಟೇ ಬೆಂಗಳೂರಿನಲ್ಲಿ ಬೆಳಗ್ಗೆ ಜೆಸಿಬಿಗಳು ಗರ್ಜನೆ ಮಾಡಿದ್ದು. ಅದು ಕೋಗಿಲು ಬಳಿರುವಂಥ ವಸೀಂ ಕಾಲೋನಿ ಏನಿದೆ ಅಲ್ಲಿ, ಫಕರ್ ಕಾಲೋನಿ ಮತ್ತು ವಸೀಂ ಬಡಾವಣೆಯಲ್ಲಿ ಈ ಒಂದು ಜೆಸಿಬಿಗಳ ಗರ್ಜನೆ ಮಾಡಿದ್ದಂತೂ GPA ವತಿಯಿಂದ. ಅದರಲ್ಲೂ GPA ಅಂಡರ್ ಅಡಿ ಬರುವಂತಹ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಏನಿದೆ ಅದರ CEO ಆಗಿರುವಂಥ ಕರಿಗೌಡರವರು ಬೆಳಿಗ್ಗೆ ಈ ಒಂದು ಕಾರ್ಯಾಚರಣೆಗೆ ಸಾಥ್ ಕೊಟ್ಟಿದ್ರು. ಅವರ ಒಂದು ನೇತೃತ್ವದಲ್ಲಿ ಸುಮಾರು ಕಂದಾಯ ಅಧಿಕಾರಿಗಳು, GBA ಅಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಪೊಲೀಸರ ಸಹಮತದಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಈ ಒಂದು ಜಾಗಗಳನ್ನ ಸಂಪೂರ್ಣವಾಗಿ ಆಗಲೇ ಡೆಮಾಲಿಷನ್ ಮಾಡಿರೋ ದೃಶ್ಯಗಳನ್ನು ನೋಡಿದ್ದಾರೆ. ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಜಾಗ ಏನಿದೆ ಬೆಂಗಳೂರು ಜಿಲ್ಲಾಡಳಿತ ವತಿಯಿಂದ GBAಗೆ ಸೇರಿರುವಂತಹ ಈ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ 5 ಎಕರೆ ಜಾಗವನ್ನು ಕೊಟ್ಟಿದ್ರು. ಆ ಒಂದು ಜಾಗದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಅದು ಅನಧಿಕೃತವಾಗಿದ್ದು. ಆ ಒಂದು ಕಾರಣಕ್ಕೆ ನಾವು ಅವುಗಳನ್ನ ತೆರವು ಕಾರ್ಯಾಚರಣೆ ಮಾಡಿ ಇಲ್ಲಿ ಮುಂದಿನ ದಿನಗಳಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟ ಒಂದಷ್ಟು ಕಂಪನಿಗಳನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನು ಕರಿಗೌಡರು ಹೇಳಿದ್ರು. ಅದು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ರು. ಏಕಾಏಕಿ ಬಂದು ನಮ್ಮನ್ನು ತೆರವು ಮಾಡ್ತಾ ಇದ್ದಾರೆ. ನಾವು ಸುಮಾರು ವರ್ಷಗಳಿಂದ ಬಂದು ಇಲ್ಲಿ ಇದೇ ಜಾಗದಲ್ಲಿ ವಾಸ ಮಾಡ್ತಾ ಇದ್ದೀವಿ, ನಾವೆಲ್ಲರೂ ಕೂಡ ಬಡವರು, ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಮುಸ್ಲಿಂ ಸಮುದಾಯದವರೇ ಹೆಚ್ಚು ಈ ಒಂದು ಜಾಗದಲ್ಲಿ ಇರುವಂಥದ್ದು. ಇಂಥ ಒಂದು ಜಾಗಕ್ಕೆ ಬಂದು ತೆರವು ಮಾಡುವಂಥ ಕೆಲಸವನ್ನ ಇಲ್ಲಿಗಲ್ ಆಗಿ ಮಾಡಿದ್ದಾರೆ ಅಂತ ಇವರು ಕೂಡ ಆಕ್ರೋಶಗಳನ್ನು ವ್ಯಕ್ತಪಡಿಸಿದ್ರು. ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರ ಮನೆಗೂ ಕೂಡ ಮುತ್ತಿಗೆ ಹಾಕಿದ್ರು. ಮತ್ತೊಂದು ಕಡೆ ಇದೀಗ ಮುಂದುವರೆದ ಭಾಗವಾಗಿ ಇದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಪಕ್ಕದ ರಾಜ್ಯ ಕೇರಳದ CM ಪಿಣರಾಯಿ ವಿಜಯ್ ಅವರು ಕೂಡ ಇದೇ ಸಂದರ್ಭದಲ್ಲಿ ಒಂದು ಫೇಸ್ಬುಕ್ ಮತ್ತು ಟ್ವೀಟ್ ಅನ್ನು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸುವಂಥದ್ದು, ಅವರು ಹೇಳುವ ಪ್ರಕಾರ ಇಲ್ಲಿ ಸಂವಿಧಾನ ವಿರೋಧವಾಗಿ ನಡೆದುಕೊಂಡಿದ್ದಾರೆ, ಈ ಒಂದು ಮಾನವತಾವಾದನ್ನ ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದು. ಉತ್ತರ ಪ್ರದೇಶದಲ್ಲಿ RSS ಕಡೆಯವರು ಮಾಡ್ತಾ ಇದ್ರು, ಸಂಘ ಪರಿವಾರದವರು ಅದೇ ರೀತಿಯಾಗಿ ಬುಲ್ಡೋಜರ್ ಸಂಸ್ಕೃತಿಯನ್ನು ಮುಂದುವರಿಸಿದ್ರು. ಅದನ್ನು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ್ದು ನಿಜಕ್ಕೂ ಕೂಡ ಇದನ್ನು ನಂಬಲು ಅಸಾಧ್ಯ. ಇಂಥ ಕೆಲಸವನ್ನು ಮಾಡಬಾರ್ದು ಅಂತ ಟೀಕಿಸಿದ್ದಾರೆ. ಇದೀಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಿದೆ. ಪ್ರತಿನಿತ್ಯ ಇಲ್ಲಿರುವಂತಹ ಯಾರು ಇದನ್ನೇ ಅವಲಂಬಿಸಿ ಮನೆಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು ಅವರು ಬೀದಿಗೆ ಬಿದ್ದಿದ್ದಾರೆ, ಗೋಳಾಡ್ತಾ ಇದ್ದಾರೆ. ನಾವು ಮತ್ತೆ ಎಲ್ಲಿ ಹೋಗಬೇಕು, ನೆಲೆಸಬೇಕು, ನಮ್ಮ ಜೀವನ ಹೇಗೆ ಅನ್ನೋದನ್ನು ಕೂಡ ಅವರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು. ಕಳೆದ ಒಂದು ವಾರದಿಂದ ಈ ಒಂದು ಜಟಾಪಟಿ ನಡೀತಾ ಇದೆ. ದೊಡ್ಡ ಮಟ್ಟದ ಹೋರಾಟಗಳು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅದರ ಬಿಸಿ ಇವತ್ತು ಕಾಂಗ್ರೆಸ್ಗೆ ಮುಖಭಂಗವಾಗಿರುವಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದ್ದು ಇಂಥ ನಿರ್ಧಾರವನ್ನು ಏಕೆ ತೆಗೆದುಕೊಂಡದ್ದು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ಪಡ್ಕೊಳ್ಕೊಡ್ತೀವಿ ಅಂತ ಕಾದು ನೋಡಬೇಕಾಗಿರೋದು. ಸದ್ಯಕ್ಕೆ
ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಇಒ ಆಗಿರುವಂತಹ ಕರಿಗೌಡರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಹೋರಾಟ ಆಗುವ ಸಾಧ್ಯತೆ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಶಿವರಾಜ್ ಕುಮಾರ್ ತಮ್ಮ ಮಾಹಿತಿಗಾಗಿ.